ಬಿಲ್ ಪಾವತಿ ಮಾಡಿ ಇಲ್ಲಾಂದ್ರೆ ದಯಾಮರಣವನ್ನ ಕೊಡಿ ಅಂತ ಹೇಳಿ ದಾವಣಗೆರೆಯಲ್ಲಿ ಗುತ್ತಿಗೆದಾರನೊಬ್ಬ ಪಟ್ಟನ್ನ ಹಿಡಿದಿದ್ದಾನೆ. ಇಪ್ಪತ್ತೊಂದು ವಾರ್ಡ್ನಲ್ಲಿ 5 ಲಕ್ಷದಂತೆ ಶೌಚಾಲಯಕ್ಕೆ 20 ಲಕ್ಷ ಬಿಲ್ ಆಗಿದೆ. ಹರಿಹರ ಪಟ್ಟಣದ ಕೈಲಾಸ ನಗರದಲ್ಲಿ ನಾನು ಕಾಮಗಾರಿ ಮಾಡಿದ್ದೇನೆ. ಖಬರಸ್ಥಾನದ ಶೌಚಾಲಯ ಕಾಮಗಾರಿ ಮಾಡಿರುವಂತಹ ಗುತ್ತಿಗೆದಾರ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಹರಿಹರ ನಗರಸಭೆಯ ಬಳಿಕ ಸಿಎಂಗೆ ನೇರವಾಗಿ ಪತ್ರವನ್ನು ಬರೆದಿದ್ದಾರೆ. 1 ವರ್ಷ ಆಯಿತು ನಾನು ಈ ಕಾಮಗಾರಿಯನ್ನು ಮಾಡಿಸಿ, ಅದಕ್ಕೆ ಇನ್ವೆಸ್ಟ್ ಕೂಡ ಮಾಡಿದ್ದೇನೆ. ಈಗ ನನ್ನ ಹಣವನ್ನು ವಾಪಸ್ ಕೊಡಲಿಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ, ಹಿಂದು ಮುಂದು ನೋಡ್ತಾ ಇದ್ದಾರೆ ಅಂಥೇಳಿ ಗಂಭೀರವಾಗಿ ಆರೋಪವನ್ನು ಮಾಡಿರುವಂಥದ್ದು. ಸರ್ಕಾರಕ್ಕೆ ಗುತ್ತಿಗೆದಾರ ಮೊಹಮ್ಮದ್ ಮಜಾರ್ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅನುದಾನ ಅಂಥೇಳಿ ಶಾಸಕರು ಇದ್ರಲ್ಲ, ನಮ್ಮ ರಾಮಜಾರ್ ಶಾಸಕರಿದ್ದರು, ಅವಾಗ ಐತಲ್ಲ ವಿಶೇಷ ಅನುದಾನದ ಅಡಿಯಲ್ಲಿ ನಾವು ಕೇಳಿದ್ವಿ, ನೀನು ಇದನ್ನು ಐತೆ ಕೆಲಸ ಕೇಳ್ತಿದ್ದೆಲ್ಲಪ್ಪ, ನಿಮಗೆ ಕೆಲಸ ಕೊಡ್ತೇವೆ ಇದು ಅಂತೇಳಿ. ಆಯ್ತು ಕೊಡಿ ಸರ್, ಯಾವ್ದಾರು ಕೊಡಿ ಮಾಡ್ತೇನೆ ಅಂತ ಹೇಳಿದೆ. ಆಯ್ತಪ್ಪ ಗುಡ್ ವರ್ಕ್ ಇದೆ ಅಂಥೇಳಿ ಅವರು ಐತಲ್ಲ ಕ್ಲೀನ್ ಚೀಟ್ ಕೊಟ್ಟು ನಮ್ಗೆ ಐತಲ್ಲ ಆಯಿತು ಬಿಲ್ ಮಾಡ್ಕೊಳ್ರಿ ಅಂತ ಹೇಳಿದರು. ಒಯ್ದು ಬಿಲ್ ಅಕೌಂಟ್ ನಮ್ಮ ಹರಿಹರ ಅಕೌಂಟ್ ಸೆಕ್ಷನ್ನಲ್ಲಿ ಇದನ್ನು ಕೊಡೋಕೆ ಹೋದರೆ ಅಲ್ಲಿ ಹಣ ಇಲ್ಲಪ್ಪ, ಹಣ ಬಿಡುಗಡೆ ಆಗಲಿ ಆಮೇಲೆ ನಾವು ನಿಮಗೆ ಪೇಮೆಂಟ್ ಮಾಡ್ತೀವಿ ಅಂದರು. 1 ತಿಂಗಳ ನೋಡಿದ್ವಿ, 2 ತಿಂಗಳು ನೋಡಿದ್ವಿ, ಪೇಮೆಂಟ್ ಮಾಡೋಕ್ಕೆ ಸಾಧ್ಯನೇ ಆಗಿಲ್ಲ. ಅಲ್ಲಿ ಸರಿ ಮಾಡಬೇಕು, ಏನು ಸರಿ ಮಾಡಬೇಕು ಅನ್ನೋದು ನನಗೂ ಅರ್ಥ ಆಗಿಲ್ಲ ಸರ್. ಎಲ್ಲ ಪೌರಾಡಳಿತ ಹತ್ರ ಸರಿ ಮಾಡಬೇಕು, ಮೇಲೆ ಅಧಿಕಾರಿ ಮಟ್ಟ ಸರಿ ಮಾಡಬೇಕು ಅಂದರು. ಅದು ಏನು ಸರಿ ಮಾಡೋದಾರು ಮಾಡಲಿ, ನನಗೆ ಪೇಮೆಂಟ್ ಕೊಡಿರಿ, ನನಗೆ ಭಾಳ ಚಿತ್ರಹಿಂಸೆ ಆಗಿಬಿಟ್ಟೈತೆ, ನನಗೆ ಸಾಲಗಾರ ಕಾಟ ಆಗಿಬಿಟ್ಟೈತೆ ಅಂತ ಹೇಳಿದೆ ನಾನು. ಹೇಳಿದ ನಾನು ಆಯ್ತಲ್ಲ ಎಲ್ಲರೂ ಹ್ಞೂ 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 ಅನ್ಕೆತನ ಬಂದರು. ಇಲ್ಲಿವರೆಗೆ 1.5 ವರ್ಷ ಆಯ್ತು ನೋಡಿ ಸರ್. ಯಾವ ಕಾರಣಕ್ಕೂ ಯಾರೂ ಕ್ಯಾರಿ ಅನ್ನೋದಿಲ್ಲ. DC ಆಫೀಸ್ನಾಗ ಒಂದು 4 ರಿಂದ 5 ಅರ್ಜಿಗಳು ಕೊಟ್ಟಿದ್ದೇನೆ. ಅರ್ಜಿಗಳು ಇದ್ದಾವೆ, ನಿಮ್ಮ ಹತ್ರ ಕೊಡ್ತೇನೆ ಬೇಕಾದ್ರೆ. ಮಾಜಿ ಶಾಸಕರ ರಾಮಪ್ಪರ ಪೀರಿಯಡ್ನಾಗೆ ಸ್ಯಾಂಕ್ಷನ್ ಮಾಡಿದರು. ಅವರು ಬಂದೈತಲ್ಲ ವರ್ಕ್ ಆರ್ಡರ್ ತೊಗೊಂಡು ಕೆಲಸ ಶುರು ಮಾಡಿದರು, ಕೆಲಸನೂ ಮಾಡಿದರು. ಅದ ನಂತರ ನಮ್ಮಿಂದ ಏನಾಗೈತಲ್ಲ ನಾವು ಅವ್ರಿಗೆ ಹೆಲ್ಪ್ ಮಾಡಿ ಕೆಲಸ ಪೂರ್ಣಗೊಳಿಸಿ ಆದಮೇಲೆ ನಮ್ಮ ಹತ್ರನೂ ಬಂದರು. ಈಗ ಅಮೌಂಟು ಅನುದಾನ ಬಂದಿಲ್ಲ ಅಂತ ಪಾಪ ಗುತ್ತಿಗೆದಾರದ್ದು ಬರೀ ಇದೇ ಆಯ್ತು. ಹಿಂದಿಂದ ಸರ್ಕಾರ ಇದ್ದಾಗಲೂ ಇದೇ ಗೋಳು. ಈಗ ಮತ್ತೆ ಸರ್ಕಾರ ಬದಲಾವಣೆ ಆದರೂ ಐತಲ್ಲ ಗುತ್ತಿಗೆದಾರರಿಗೆ ಪರಿಹಾರ ಸಿಗ್ತಿಲ್ಲ. ಈ ಥರ ಆದರೆ ಮುಂದೆ ಗುತ್ತಿಗೆದಾರರು ಭಾಳದು ಹೇಗಂತ ಗೊತ್ತಾಗ್ತಿಲ್ಲ ಸರ್. ಸಾಲ ಸುಲ ಮಾಡಿ ಆಯ್ತಲ್ಲ ತಂದು ಹಣ. ಈ ಹಿಂದೆ ಬಿಜೆಪಿ ಸರ್ಕಾರದ ವಿರುದ್ಧ 40% ಕಮಿಷನ್ ಮಾಡಿ ಗುತ್ತಿಗೆದಾರರ ಪರವಾಗಿ ನಿಂತಿದ್ದೇ ಕಾಂಗ್ರೆಸ್ಸು. ಈಗ ಕಾಂಗ್ರೆಸ್ ಪಕ್ಷವೇ ಆಡಳಿತದಲ್ಲಿದೆ ರಾಜ್ಯದಲ್ಲಿ. ಅದರ ವಿರುದ್ಧವೇ ಒಬ್ಬರಾದ ಮೇಲೆ ಒಬ್ಬರು ಗುತ್ತಿಗೆದಾರರು ಆರೋಪವನ್ನು ಮಾಡ್ತಿದ್ದಾರೆ. ಈಗ ಪ್ರಿಯಾಂಕ್ ಖರ್ಗೆ ವಿಚಾರದಲ್ಲಿ ಸಚಿನ್ ಅವರ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಅದರ ನಡುವೆ ಈಗ ಗುತ್ತಿಗೆದಾರ ಮತ್ತೊಬ್ಬರು ಆರೋಪವನ್ನು ಮಾಡ್ತಾ ಇದ್ದಾರೆ. 1 ವರ್ಷ ಆಗಿದೆ ನಾನು ಗುತ್ತಿಗೆ ಕೆಲಸವನ್ನು ಮಾಡಿ, ಆದರೂ ಕೂಡ ನನಗೆ ನನ್ನ ಬಿಲ್ಲನ್ನು ಅವರು ಕೊಡ್ತಾ ಇಲ್ಲ ಅನ್ನುವಂತಹ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇಲ್ಲ ದಯಾಮರಣ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ.